ಹಾಯ್ ಹಲೋ ಸ್ನೇಹಿತರೆ, ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡಿದ್ರ ಸೆಕೆಂಡ್ ಪಿ ಯು ಸಿ ವೆರಿ ಇಂಪಾರ್ಟೆಂಟ್ 2025 ಆ್ಯನ್ಯುವಲ್ ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡ್ರಿ. ಈ ಕ್ವಶನ್ ಪೇಪರ್ ಒಳಗ ಮುಂದೆ ನಿಮ್ಗೆ 2026 28ನೇ ತಾರೀಕು ನಡೆಯುವಂಥ ಕನ್ನಡ ಕ್ವಶನ್ ಪೇಪರ್ ಇದರ ಆಧಾರಿತವಾಗಿ ಬರ್ತದ. ಇದು ಮತ್ತು ಮಾಡೆಲ್ ಕ್ವಶನ್ ಪೇಪರ್ 3, ಮಾದರಿ ಪ್ರಶ್ನೆ ಪತ್ರಿಕೆ 3, ಅದೇ ರೀತಿ ಪ್ರಿಪರೇಟರಿ ಏನು ಬರ್ತಿರಲ್ಲ ನೀವು ಎರಡನ್ನು ಅವುಗಳನ್ನ ರೆಫರ್ ಮಾಡ್ರಿ. ಇಷ್ಟ ಕ್ವಶನ್ ಪೇಪರ್ ರೆಫರ್ ಮಾಡ್ರೆ ನಿಮ್ಮ 75 ಅಂಕದ ಜಾಸ್ತಿ ತೊಗೋಬೋದು, 75ಕ್ಕಿಂತಲೂ ಜಾಸ್ತಿ ತೊಗೋಬೋದು, 80 ಅಂಕ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡಂದ್ರೆ ಕನ್ನಡ ಕ್ವಶನ್ ಪೇಪರ್ ರೆಫರ್ ಮಾಡ್ರಿ. ಈ ಕ್ವಶನ್ ಪೇಪರ್ ನೀವು ಎಲ್ಲಿ ಸ್ಕಿಪ್ ಮಾಡ್ಬೇಡ್ರಿ, ಕೊನೆ ತನಕ ನೋಡ್ರಿ. ಹಾಗ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗ ಸಬ್ಸ್ಕ್ರೈಬ್ ಮಾಡ್ರಿ. ಬರ್ರಿ ಇವತ್ತಿನ ಕ್ಲಾಸ್ ಒಳಗೆ ನೋಡಿದ್ರ ಅ ವಿಭಾಗ ಒಳಗ ಏನ್ ಕೇಳಿದಾರ್ರಿ, ಅ ವಿಭಾಗ ಒಳಗ 10 MCQs ಕ್ವಶನ್ಗಳನ್ನ ಕೇಳಿದಾರೆ. ಎಷ್ಟು? 10 MCQs ಅಂದ್ರೆ ಪ್ರಶ್ನೆ ಈ ಕೆಳಗೆ ನೀಡಿರುವ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನ ಸರಿಯಾದದನ್ನು ಆರಿಸಿ ಬರೆಯಿರಿ ಮತ್ತು ಉತ್ತರಗಳನ್ನು ಕರೆಕ್ಟ್ ಆಗಿ ಬರೀರಿ ಅಂತ ಹೇಳ್ಯಾರ. ಫಸ್ಟ್ ಒನ್ ಮಯ ತನುಜ ಯಾರಂದರಿ ಅಂತ ಹೇಳ್ಯಾರ. ಸರಿಯಾದ ಉತ್ತರ ಯಾವ್ದಾರ ಮಂಡೋದರಿ. ಸೆಕೆಂಡ್ ಒನ್ ಅಣ್ಯಲಿಂಗಮನ್ನ ನೆನೆದವರು ಯಾರು ಅಂತ ಕೇಳಿದಾರ್ರಿ. ಅನ್ಯ ಲಿಂಗವನ್ನು ನೆನೆದವರು. ಡಿ ಸರಿಯಾದ ಉತ್ತರ ಅಂಗದ ಮೇಲೆ ಲಿಂಗ ಧರಿಸುವವನು ಅನ್ಯ ಲಿಂಗವನ್ನ ನೆನೆಯದವರು ಎಂಬುದನ್ನು ತಿಳಿಸ್ತಾರೆ. ಇದು ಮಾದರಿಯ ಪ್ರಶ್ನೆ ಪತ್ರಿಕೆ 1-3 ಒಳಗ ಕೇಳಿದ್ದಾನೆ. ಇದನ್ನ ಸರಿಯಾಗಿ ನೋಡ್ಕರಿ, ಇದು ವೆರಿ ಇಂಪಾರ್ಟೆಂಟ್ ಆನ್ಯುವಲ್ ಎಕ್ಸಾಮ್ ಪರ್ಪಸ್. ಪ್ರಶ್ನೆ ಹೆಂಡತಿಯ ಹರಿಬದಲಿಯೊಬ್ಬನೇ ಗಂಡುಸೆ ವೈರಿಯನ್ನು ಕಂಡವನು ಮಾಡುವನು ಮೆನ್ ತನ್ನೊಡಲ ನಿಕ್ಕುವನು. ಈ ಪದ್ಯ ಭಾಗದಲ್ಲಿ ದ್ರೌಪದಿ ಯಾವ ವಿಚಾರವನ್ನ ತಿಳಿಸಿದ್ದಾಳೆ? ಗಂಡನ ಕರ್ತವ್ಯವನ್ನ ಇಲ್ಲಿ ತಿಳಿಸಿದ್ದಾರೆ. 4 ದುರ್ಗಂಧ ಬಿಡದಿರುವುದು ಯಾವುದು ಅಂತ ಕೇಳಿದಾರ. ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಇದು ಕ್ವಶನ್ಗಳನ್ನ ಬಿದ್ದದ. ಸರಿಯಾದ ಉತ್ತರ ಯಾವ್ದಾರ ಊರ ಹಂದಿ ದುರ್ಗಂಧದ ಬಿಡುವುದರ ಯಾವ್ದಕ್ಕೆ ಕೇಳ್ತಾರ. ಊರ ಹಂದಿ ದುರ್ಗಂಧನವನ್ನು ಬಿಡ್ತದ. 5 ಪರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಅಂತ ತಾಯಿ ಪರಲೋಕವನ್ನ ಪರಿಚಯಿಸಿ ಎಚ್ಚರಿಕೆಯನ್ನ ಕೊಟ್ಟವಳು ಎಂಬುದನ್ನು ನಾವು ನೋಡ್ಬೋದು. ತದನಂತರ 6 ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ನೇಮಿಚಂದ್ರ ಭೇಟಿ ಮಾಡಿದ್ದು. ಈ ಕ್ವಶನ್ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಬಿದ್ದಿದೆ, ನೋಡ್ಕೋಬಹುದು ನೀವು. ಯಾರಂದ್ರ ಈ ಸರಿಯಾದ ಉತ್ತರ ಕಮಲಾ ಮೇಡಮ್ ಮತ್ತು ಮುದ್ದೇಗೌಡ. ತದನಂತರ 7ನೇ ಪ್ರಶ್ನೆ ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರೆಗಂಚಿನಲ್ಲಿರುವ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿ ಸೌದೆ ಕಟ್ಟಿಗೆಗಳನ್ನ ತಂದು ಕುದುಪನ ದಿಟ್ಟಿಗೆ ಅವನೆಲ್ಲ ಬೆಳೆಸುತ್ತಿಲ್ಲವೇ? ಧನಿಗಳ ಬೆಳ್ಳಿ ಲೋಟದ ಗದ್ಯದ ಈ ಸಾಲುಗಳನ್ನ ಕೆಳಗಿನ ಯಾರ ಹೇಳಿಕೆಯನ್ನು ಸಮರ್ಪಿಸುತ್ತದೆ ಎಂಬುದನ್ನು ತಿಳಿಸ್ರಿ ಅಂತ ಹೇಳಿದಾರ. ಸರಿಯಾದ ಉತ್ತರ ಈ ಸರಿಯಾದ ಕುದುಪನ ಕುಟುಂಬದ ಬಗ್ಗೆ ಹೊಳೆಗೆ ಇದ್ದ ಕಾಳಜಿ ಎಂಬುದನ್ನು ನಾವು ಇಲ್ಲಿ ನೋಡ್ಬೋದ್ರಿ. ಗೆಳೆಯ ಪ್ರಕಾಶ್ ಇದನ್ನ ಕ್ವಶನ್ ಮಾದರಿ ಪ್ರಶ್ನೆ ಪತ್ರಿಕೆ 3 ಕೇಳೋಣ ಮತ್ತೆ 2025 ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ಯಾನ. ನಿರೂಪಣ ಗೆಳೆಯ ಪ್ರಕಾಶ್ ಅದು ಕೇಳಿದಾರ. ಸರಿಯಾದ ಉತ್ತರ ಎಕಾಲಜಿಸ್ಟ್. ಅಲ್ರಿ ನಾಗರಾಜ, ಇವು ಯಾರಾದರೂ ತೀರ್ಮಾನ ಆಗೋ ಕೇಸ್ಗಳೇನ್ರಿ? ನೀವು ಬೇರೆ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀರಾ ಅಂದಾರಲ್ಲ, ಹಾಗೆ ಅವರನ್ನು ನಿಮಗೆ ಕಲಿಸ್ಬೇಕು, ಅವರನ್ನು ನಿಮಗೆ ಕಲಿಸ್ಬೇಕು ಅಂತೀರಲ್ಲ. ಕಲಿಯೋದಕ್ಕೆ ಯಾರಾದರೇನು ತಯಾರಿದ್ರೆ ತಾನೇ ಕೇಸು ತೀರ್ಮಾನ ಆಗುವುದು, ಹೀಗೆಂದು ನಿರೂಪಕರು ನಾಗರಾಜನ್ಗೆ ಹೇಳಿದ. ಮಾತಿನಲ್ಲಿ ವ್ಯಕ್ತವಾಗುವ ಭಾವನೆ. ಡಿಪಾರ್ಟ್ಮೆಂಟ್ಗಳ ಮಧ್ಯದ ಹೊಂದಾಣಿಕೆಯ ಕೊರತೆ ಇರ್ತದ. 10 ಕೇಳ್ತಾರ. ನಾಗರಾಜ್ ಕೋವಿ ಹಿಡಿದು ಕುಳಿತಿದ್ದು ಶಿಕಾರಿ. ಈ ಸರಿಯಾದ ಉತ್ತರ
ತದನಂತರ ಆ ಬೆಟ್ಟ ಸ್ಥಳವನ್ನ ಆವರಣದಲ್ಲಿ ಕೊಟ್ಟಿರುವ ಉತ್ತರವನ್ನ ಸೂಕ್ತವಾಗಿ ಆರಿಸಿ ಬರೆಯಿರಿ ಕೇಳಿದ್ರೆ ಫಸ್ಟ್ ಒನ್ ಇಲ್ಲಿ ನೀವು ನೋಡ್ಕೋಬಹುದು. ಇಲ್ಲಿ ಅವುಗಳನ್ನ ಆನ್ಸರ್ಗಳನ್ನ ಹಿಂದೆ ಮುಂದೆ ಕೊಟ್ಟಿರ್ತಾರೆ, ಅಂಡರ್ಲೈನ್ ಕೊಟ್ಟಿರ್ತಾರ. ನೀವು ಎಕ್ಸಾಮ್ ಒಳಗೆ ಯಾವ ರೀತಿ ಬರಿಬೇಕ್ರಿ, 11 ಹೊತ್ತು ಹಾಕಿ ಉತ್ತರದ ಏನ ಚಹಾ ಗಿಡ ಅದು ಬರ್ದು ಅಲ್ಲಿ ಅಂಡರ್ಲೈನ್ ಮಾಡ್ಬೇಕು. ನೀವು ಎಕ್ಸಾಮ್ ಒಳಗೆ ಜಾಸ್ತಿ ಅಂಕಗಳನ್ನ ಬರಬೇಕಂದ್ರೆ ಅಂಡರ್ಲೈನ್ ಮಾಡ್ಬೇಕ್ರಿ. ಇದು ಇಂಪಾರ್ಟೆಂಟ್ ರೀ. 11ನೇ ಕ್ವಶನ್ ನೋಡೋಣ. ವಾಲ್ಪರೈ ದುರಂತದ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬಂದವು, ಚಹಾ ಗಿಡದ ರೂಪದಲ್ಲಿ ಬಂದವು. ಮಾಡೆಲ್ ಕ್ವಶನ್ ಪೇಪರ್ 2 ಒಳಗೆ ಇದನ್ನು ಕೇಳ್ಯಾನ. ತದನಂತರ 12 ಸ್ಥಳೀಯ ಭಾಷೆಯ ಕಲಿಯದ ಅನ್ಯ ಭಾಷಿಕರು ಯಾರಂದ್ರ ಡ್ಯಾಶ್ ಉಳಿಯಬೇಕಾಗುತ್ತದೆ. ಇಲ್ಲಿ ಸರಿಯಾದ ಉತ್ತರ ಯಾವ್ದಂದ್ರ ದ್ವೀಪ ಜೀವಿಗಳಾಗಿ ಉಳಿಯಬೇಕಾಗುತ್ತದೆ ಎಂಬುದನ್ನ ಮಾದರಿ ಪ್ರಶ್ನೆ ಪತ್ರಿಕೆ ಗೌರ್ಮೆಂಟ್ದವ್ರು ಬಿಟ್ಟಾರ್ರಿ. ಅದ್ರೊಳಗ ಮಾಡೆಲ್ ಕ್ವಶನ್ ಪೇಪರ್ 2 ಇದನ್ನು ಕೇಳ್ಯಾರ. ಪ್ರಿಪರೇಟರಿ 2014-15 ಪ್ರಿಪರೇಟರಿ 2 ಒಳಗೂ ಕೇಳಿದ್ದಾರೆ ಅದನ್ನ. 13 ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು, ಮಗು. ತದನಂತರ 14 ಶೇಷನು ರಾಮಾಯಣದ ಕತೆ ಡ್ಯಾಶ್ನಿಗೆ ಹೇಳಿದನು, ವಾತ್ಸಾಯನಿಗೆ ಹೇಳಿದನು. 15 ವೀರೇಂದ್ರ ಸಿಂಪಿಯವರ ಹೇಳುವ ಹಳಿಯ ಚಾಲ್ ಹೋಟೆಲಿನ ಹೆಸರು ಚಂದ್ರಭವನ. ತದನಂತರ ಹೊಂದಿಸಿ ಬರೆಯಿರಿ ನೋಡ್ರಿ. 16 ಪುರಂದರದಾಸರು. ಸೇರಿದಾಗ ಈ ಚಿಟ್ಟೆ ಮತ್ತು ಜೀವಯಾನ, ಸುಕನ್ಯಾ ಮಾರುತಿ. ಈಚೆಗಡೆ ಆನ್ಸರ್ಗಳನ್ನ ನೋಡ್ಕೊಂಡು ಬರ್ರಿ. ಇಲ್ಲಿ ಪುರಂದರದಾಸರು ಮಾಡೆಲ್ ಕ್ವಶನ್ ಪೇಪರ್ 3 ಮತ್ತು 2 ಪೂರ್ವ ಸಿದ್ಧತಾ 1ರಲ್ಲಿ ಕೇಳಬಹುದ್ರಿ. 2 ಸಲ ರಿಪೀಟ್ ಆಗಿದೆ, 2, 3, 4 ಸಲ ರಿಪೀಟ್ ಆಗಿದೆ ಪುರಂದರದಾಸರು. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಕೀರ್ತನೆಗಳಾಗಿರ್ಬಹುದು. ಪುರಂದರದಾಸರ 4 ಸಲ ಕೇಳ್ಯಾರ್ರಿ. ಬೆಳಗಿನ ಜಾವ ಇದನ್ನು 1 ಸಲ ಕೇಳ್ಯಾರ್ರಿ ಪೂರ್ವ ಸಿದ್ಧತಾ ಪರೀಕ್ಷೆ. ಸರಿಯಾದ ಉತ್ತರ ಮುಕ್ತ ಕಂಠ. ಶಿಲುಬೆಗೆ ಏರಿದಾಗ ಇದನ್ನು ಮಾಡೆಲ್ ಕ್ವಶನ್ ಪೇಪರ್ ಪೂರ್ವ ಸಿದ್ಧತಾ ಪರೀಕ್ಷೆ 1 ಕೇಳಿದಾರೆ. ಶಿಲುಬೆಗೆ ಏರಿದಾಗ ಯಾವ್ದ್ರಿ, ಯಾರು ಬರ್ದಾರ ಅದನ್ನ? KS ನಿಸಾರ್ ಅಹಮದ್ ರವರ ಬರ್ದಾರ. ಮತ್ತು ಜೀವಯಾನ, ಚಿಟ್ಟೆ ಮತ್ತು ಜೀವಯಾನ ಯಾವ್ದಾಗಿರುವುದೇ ಹತ್ತಿ ಚಿತ್ತ ಮತ್ತು ಆಗಿರ್ತದ. ತದನಂತರ ಸುಕನ್ಯಾ ಮಾರುತಿ ಪೂರ್ವ ಸಿದ್ಧತಾ ಪ್ರಿಪರೇಟರಿ ಎಕ್ಸಾಮ್ ಒಳಗ 2 ಮತ್ತು ಆನ್ಯುವಲ್ ಕ್ವಶನ್ ಪೇಪರ್ 2025ರಲ್ಲಿ ಬಿದ್ದಿರ್ತದ. ಇದು ಸುಕನ್ಯಾ ಮಾರುತಿ. ಸರಿಯಾದ ಉತ್ತರ ಯಾವ್ದ? ಒಮ್ಮೆ ನಗುತ್ತೇವೆ ಎಂಬುದು. ಇದು ಜಾಸ್ತಿ ಅದ ಕ್ವಶನ್ ಪೇಪರ್ ಒಳಗ. ಎಷ್ಟು ರಿಪೀಟೆಡ್ ಕ್ವಶನ್ ಗಳನ್ನ ಬಂದಾವಂದ್ರ ಇಲ್ಲಿ ಅಷ್ಟು ರಿಪೀಟೆಡ್ 3 ರಿಂದ 4 ಸಲ ರಿಪೀಟೆಡ್. ಅದೇ ರೀತಿ ಆ ವಿಭಾಗ ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸ ಬರೆಯಿರಿ. 3 × 2 = 6. ಇಲ್ಲಿ 3 ಕ್ವಶನ್ಗಳನ್ನ ಬರಿಬೇಕ್ರಿ. 17 ರಾವಣ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ? ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಪರಾಜಯಗೊಳಿಸಿ ಸೀತೆಯ ಅಪಹರಿಸಿ ಎಂದು ತೀರ್ಮಾನ ಮಾಡ್ತಾನ್ರಿ ರಾವಣ. ಅವರ ಒಪ್ಪಿಸಬೇಕೆಂಬುದು ನಾನು ತೀರ್ಮಾನ ಅವನು ಮಾಡ್ತಾನ. ಅದೇ ನಂತರ 18 ಗಂಡರೈವರು 3 ಲೋಕದ ಗಂಡರ್ಯಾರು ಹೆಸರು? ಪಾಂಡವರು, ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ. ಇದು ಮಾಡೆಲ್ ಕ್ವಶನ್ ಪೇಪರ್ 3 ಒಳಗೆ ಬರ್ತದೆ. ಕನ್ನಡ ಮಾಡೆಲ್ ಮಾದರಿ ಪ್ರಶ್ನೆ ಪತ್ರಿಕೆ 3. ತದನಂತರ 19ನೇ ಪ್ರಶ್ನೆ, ಬಾಣು ಮತ್ತು ಮರದ ನಿತ್ಯನ್ಯತೆಯ ಬಗ್ಗೆ ಕವಿ ಏನು ಹೇಳಿದ್ದಾನೆ? ಕತ್ತಲನ್ನು ನೀಗಿಸಿಕೊಂಡು ಬಾಣು ಮತ್ತೆ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಒಣಗಿದ ಮರ ಪುನಃ ಚಿಗಿಯುತ್ತದೆ ಎಂದು ಕವಿ ಬಾಣು ಮತ್ತು ಮರದ ನಿತ್ಯೋನ್ನತೆಯ ಬಗ್ಗೆ ಸಾರಿದ್ದಾನೆ. 20 ಶಿಲುಬೆಗೇರಿದವರು ಗುಣಗಳು. ಇದು ಯಾವ ವೇಷ ತಾಳಿವೆ? ಮಾಡೆಲ್ ಕ್ವಶನ್ ಪೇಪರ್ 3 ಬಿದ್ದದ್ರಿ. ಮಾದರಿ ಪ್ರಶ್ನೆ 1, 2, 3 ಸೇಮ್ ಕ್ವಶನ್ ಬಿದ್ದದ. ಅದೇ ರೀತಿ ವಾರ್ಷಿಕ ಪರೀಕ್ಷೆ 2020 ವಾರ್ಷಿಕ ಪರೀಕ್ಷೆಯಲ್ಲಿ ಇದು ಕ್ವಶನ್ ಬಿದ್ದದ. ಇದು 2025 ವಾರ್ಷಿಕ ಪರೀಕ್ಷೆಯ ಕ್ವಶನ್ ಪೇಪರ್ ಮತ್ತು ವಿತ್ ಆನ್ಸರ್ ಅನ್ನು ನೋಡುವ. ಸರಿಯಾದ ಉತ್ತರ ಆನ್ಸರ್ಗಳನ್ನು ಇಲ್ಲಿದಾವು. 2-3 ವಾಕ್ಯದಲ್ಲಿ 2 ಬರೀಬೇಕು. ಯಾವ್ದಾದ್ರು 2 2 × 2 = 4 ರೀ. 21 ಹೆಂಡತಿ ಸಿದ್ಲಿಂಗ
ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು. ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ, ಸಿಮನೂರು ಸ್ವಾಮಿಗಳಿಗೆ ತೋರಿಸಲೇಬೇಕು ಎಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಾ ಇದ್ದಾಳೆ. ತದನಂತರ 22ನೇ ಪ್ರಶ್ನೆ, ಕನ್ನಡದ ಬಗ್ಗೆ ಮಾತಾಡಲು ನಾವು ಯೋಗ್ಯತೆ ಗಳಿಸುವುದು ಯಾವಾಗ? ಅದರ ಸರಿಯಾದ ಉತ್ತರ ಇಲ್ಲಿದೆ. ನನ್ನ ಮಕ್ಕಳ ಯಾವ ಶಾಲೆಯಲ್ಲಿ ಓದಿಸಬೇಕೆನ್ನುತ್ತೇವೆ, ಯಾವ ಪತ್ರಿಕೆ ಓದುತ್ತಿದ್ದೇವೆ, ನಾವು ನೋಡುವ ಯಾವ ಸಿನಿಮಾಗಳನ್ನು, ನಮ್ಮ ಮನೆಯ ಬೋರ್ಡ್ ಯಾವ ಭಾಷೆಯಲ್ಲಿದೆ, ಬ್ಯಾಂಕ್ ಚೆಕ್ ಬರೆಯುವುದು ಕನ್ನಡದಲ್ಲೇ, ನಾವು ಬರೆಯುವ ಕಾಗದ ಪತ್ರಗಳ ಎಷ್ಟು ಭಾಗ ಎಂಬುದನ್ನು ಸರಿಯಾದ ಉತ್ತರ ಅದರ ಆಗಿರ್ತದೆ. 23ನೇದು, ಕಲಾಂ ಮೇಷ್ಟ್ರು ಹೇಳಿದ ಯಶಸ್ವಿನಿ ಪಂಚಾಕ್ಷರಿ ಮಂತ್ರ ಯಾವುದು? ಕುತೂಹಲ, ಆಲೋಚನೆ ಶಕ್ತಿ, ಜ್ಞಾನ, ಕಷ್ಟಪಟ್ಟ ಕೆಲಸ ಮಾಡು ಮತ್ತು ನಿನ್ನ ಗುರಿಯನ್ನ ನೀನ ಸಾಧಿಸು ಅಥವಾ ಗುರಿ ಸಾಧಿಸುವ ಛಲ ಇರಲಿ ಎಂಬುದನ್ನ ಕಲಾಂ ಮೇಷ್ಟ್ರು ಅವರು ಹೇಳಿದ್ದಾರೆ. 24, ರೋಗಿಗಳ ಯಾವ ಪಥ್ಯ ಮಾಡುವವರ ಜಿದ್ದು ಅಂತ ಅದು ಕೇಳ್ಯಾರ. ಇಲ್ಲಿ ಸರಿಯಾದ ಉತ್ತರ ಸಾಯುತ್ತೇನೆ, ಹಾಗೂ ಸಾಯುತ್ತೇನೆ, ಹೀಗೂ ಸಾಯುತ್ತೇವೆ, ಕರೆದಿದ್ದನ್ನು ಚೆಂದು ಸಾಯುತ್ತೇವೆ ಎಂದು ಇವರ ಜಿದ್ದು ಎಂಬುದನ್ನ ಇಲ್ಲಿ ನೋಡ್ಬೋದು. ಯಾವುದಾದರೂ 2-3 ವಾಕ್ಯದಲ್ಲಿ ಉತ್ತರ ಬರೆಯಿರಿ. 3 × 2 = 6 ಮಾರ್ಕ್ಸ್ ರೀ. ಇಲ್ಲಿ 3 ಬರಿಬೇಕಾ. 25, ಸೊರಗಿದ ಆಣೆಯ ಕೃಷ್ಣೇಗೌಡನ ಹೇಗೆ ಸಾಗಿಸಿದ? ಸೊರಗಿದ ಆಣೆಯ ಕೃಷ್ಣೇಗೌಡನ ಮಠದಲ್ಲಿ ಬರೀ ಒಣಗಿದ ಹುಲ್ಲು ಮೊಸರನ್ನು ತಿಂದು ಸೊರಗಿದ ಆಣೆಯ ಕೃಷ್ಣೇಗೌಡನ ಸೊಪ್ಪು, ಹಸಿ ಹುಲ್ಲು ಮತ್ತು ಹಿಂಡಿ, ಬೆಲ್ಲ, ಗೂಸ ಎಲ್ಲನ್ನು ಕೊಟ್ಟು ಸಾಕಿದ. 26ನೇದರ ಪ್ರಶ್ನೆ ರೀ. ಸರಿಯಾದ ಉತ್ತರ ನೋಡ್ರಿ. ಆಗ ಕ್ವಶನ್ಗಳನ್ನು ಮೊದಲು ನೋಡ್ರಿ. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು. ಏನು ಕೇಳಲು ಅಥವಾ ಚಂದ ವಸೂಲಿಗೆ, ಇಲ್ಲವೇ ಮನೆಯ ಉಪಯೋಗಕ್ಕೆ ಕಾಫಿ ಬೀಜವನ್ನ ಏಲಕ್ಕಿಯನ್ನು ಕೇಳಲು ಬಂದಿರಬಹುದೆಂದು ನಿರೂಪಕನು ಯೋಚನೆ ಮಾಡ್ತಾನ್ರಿ. ಅದೇ ರೀತಿ 27 ಸರಿಯಾದ ಉತ್ತರ ಅಲ್ಲಿದಾವು. 27 ಮತ್ತು 28 ಕ್ವಶನ್ ಮತ್ತು ಆನ್ಸರ್ ಅನ್ನು ನೋಡ್ಬೋದ್ರಿ. ಅದೇ ರೀತಿ 3, ಯಾವುದಾದ್ರೂ 2 ವಾಕ್ಯದಲ್ಲಿ ಸಂದರ್ಭ ಸೂಚಿ ಸ್ವಾರಸ್ಯವನ್ನ ಬರೆಯಿರಿ. ಇಲ್ಲಿ ನೀವು ಸಂದರ್ಭ ಸಹಿತ ವಿವರಣೆ ಮಾಡ್ಬೇಕಾದ್ರೆ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ 3ನ್ನ ನೀವು ಕರೆಕ್ಟ್ ಆಗಿ ಬರೆದಿದ್ದಾದ್ರೆ ನೀವು ಆನ್ಸರ್ 3 ನಿಮ್ಗನ್ನ ಕೊಡಲಾಗ್ತದೆ. ಇಲ್ಲಿ ಆನ್ಸರ್ಗಳನ್ನ ಇಲ್ಲಿ ನೋಡ್ಕೊರಿ, ಯಾವ ರೀತಿ ಬರಿಬೇಕು ಎಂಬುದನ್ನ ನೀವು ಸರಿಯಾಗಿ ನೋಡ್ಕೊರಿ, ಅದೇ ಇಂಪಾರ್ಟೆಂಟ್. ಇಲ್ಲಿ ಸಂದರ್ಭ ಸಹಿತ ವಿವರಣೆ, ಸರಿಯಾದ ಆನ್ಸರ್ಗಳನ್ನ ಅಲ್ಲಿ ನೀಡಿದ್ದು ಇಲ್ಲಿ ಪ್ರಿಂಟೆಡ್ ಅದ, ಇಲ್ಲಿ ನೋಡ್ಕೋಬಹುದು. ಇದು ತದನಂತರ 34ನೇ ಪ್ರಶ್ನೆ, ಸರಿಯಾದ ಉತ್ತರ ಅಲ್ಲೇ ಇದೆ. 35ನೇ ನೋಡ್ಬೋದು. 36ನೇದು ಇಲ್ಲಿ ಕೆಳಗಡೆ ಕೊಡಲ್ಲ, 2 ನೋಡ್ಕೊರಿ. ಹಾಗ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಹಾಗ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗ ಸಪೋರ್ಟ್ ಮಾಡ್ರಿ. ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋನ ಶೇರ್ ಮಾಡ್ರಿ, ನಿಮಗೆ ಒಳ್ಳೇದು ಅನಿಸ್ತಾರ ಮಾತ್ರ. ಈ ವಿಭಾಗ ಒಳಗ ನೋಡ್ಬೋದಾದ್ರ ಸರಿಯಾದ ಆನ್ಸರ್ 40 ಮ್ಯಾಲ್ ಕ್ವಶನ್ ಇದ್ದಿಲ್ಲ, ಆ ಕ್ವಶನ್ ಆನ್ಸರ್ಗಳನ್ನ ಆಗಿರ್ತಾವ. ನೀವು ಸರಿಯಾಗಿ ನೋಡ್ಕೊರಿ. ಮ್ಯಾಲ್ ಕ್ವಶನ್ ಅಷ್ಟ ಇದ್ದು ಇಲ್ಲಿ ಆನ್ಸರ್ ನೋಡ್ಬೋದು. ಇಲ್ಲಿ ವಿಭಾಗ ಒಳಗ ನೋಡ್ರಿ, ವಿಭಾಗ ಒಳಗ ಬಟ್ಟೆ ಅಂದ್ರ ವಸ್ತ್ರ, ಕವಿ ಅಂದ್ರ ಆವರಿಸು, ಅರಿವಂದ್ರ ವೈರಿ ಮತ್ತು ತಿಳಿ, ಕಲಿ, ಗಟ್ಟಿ, ಶ್ರೇಷ್ಠ ಅವುಗಳನ್ನು ನೋಡ್ಬೋದು. ಸಮಾನಾರ್ಥಕ, ತತ್ಸಮ, ತದ್ಭವ ಎಲ್ಲ ನಿಯಮಗಳನ್ನ ಇಲ್ಲಿ ಒಳಗೊಂಡದವ. ಅದೇ ರೀತಿ ಪ್ರಬಂಧವನ್ನ ಯಾವ ರೀತಿ ಬರೀಬೇಕು, ಪತ್ರ ಲೇಖನ ಯಾವ ರೀತಿ ಬರೀಬೇಕು ಎಂಬುದನ್ನ ಈ ವಿಡಿಯೋ ಸಂಪೂರ್ಣ ವಿದ್ಯಾರ್ಥಿ ಜೀವನ ಗ್ರಂಥಾಲಯದ ಮಹತ್ವ ಅಂದ್ರೆ ಇದು ಪ್ರಬಂಧ ರೀ. ಪ್ರಬಂಧ ವೆರಿ ಇಂಪಾರ್ಟೆಂಟ್. ನೀವು ಏನ್ ಬರೀತೀರಿ ಏನಿಲ್ಲ ಎಂಬುದನ್ನ ನೀವು ಸರಿಯಾಗಿ ನೋಡ್ಕೊರಿ. ಪ್ರತಿಬಂಧನ ತಪ್ಪ ಜಾಸ್ತಿ ಮಾಡ್ತೀರಿ ಎಕ್ಸಾಮ್ ಒಳಗ, ಆ ತಪ್ಪನ್ನು ಮಾಡ್ಬೇಡ್ರಿ. ಎಲ್ಲಿ ಚಿತ್ಕಾಟ್ ಮಾಡ್ಬೇಡ್ರಿ, ಚಿತ್ಕಾಟ್ ಮಾಡ್ರಿ, ಲಿಮಿಟ್ ಇರ್ಬೇಕ್ರಿ ಮಾಡಾಕ. ಪೇಪರ್ ಎಲ್ಲ ಹೊಲಸ್ ಇಡ್ಸ್ಬೇಡ್ರಿ, ಮಾಡ್ರಿ ಕರೀರಿ. ಆದ್ರ ನೋಡಿದವರಿಗೆ ಆಕರ್ಷಣೀಯ ಆಗಿರ್ಬೇಕು. ಆನ್ಸರ್ ಪೇಪರ್ ನೋಡ್ರಿ ಅಂದ್ರ ಕೈ ಬೀಚ್ ಮಾರ್ಕ್ಸ್ ಕೊಡ್ಬೇಕು ನಿಮ್ಗೆ. ಪತ್ರ ಬರವಣಿಗೆ, ಪ್ರವಾಸಕ್ಕೆ ಅನುಮತಿ ಹಾಗೂ ಹಣದ ಕೋರಿ ಅಂದ್ರೆ ಪ್ರವಾಸಕ್ಕೆ ನಾನು ಹೋಗ್ಬೇಕಾಯ್ತು, ಅದಕ್ಕೆ ಹಣವನ್ನ ಕುರಿತಂತೆ ಅವರ ತಂದೆಗೆ, ಪೂಜ್ಯ ತಂದೆಯವರಿಗೆ ಬರಿಬೇಕೆಂಬುದನ್ನ ಇಲ್ಲಿ ತಿಳಿಬಹುದ್ರಿ. ನೀವು ಈ ಪತ್ರವನ್ನ ಸರಿಯಾಗಿ ನೋಡ್ರಿ.
ಆಗ ನಮ್ಮ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಮತ್ತು ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋ ಒಳಗೆ. ವೆರಿ ವೆರಿ ಇಂಪಾರ್ಟೆಂಟ್.